ನಮಸ್ಕಾರ ಸ್ನೇಹಿತರೆ ತುಂಬಾ ಜನ ನನ್ನ ವಿಡಿಯೋಗಳು ನೋಡ್ತೀರಾ, ನನ್ನ ಕಂಟೆಂಟ್ಗಳು ನೋಡ್ತೀರಾ. ಬಟ್ ನೀವು ಯಾರು ಸಬ್ಸ್ಕ್ರೈಬ್ ಆಗಲ್ಲ. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಆದರೆ ನನಗೆ ಫುಲ್ ವಿಡಿಯೋ ಮಾಡೋಕ್ಕೆ ಮೋಟಿವ್ ಬರುತ್ತೆ. ಹಾಗೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರೋಕ್ಕೂ ಕೂಡ ನಂಗೆ ಮೋಟಿವ್ ಬರುತ್ತೆ. ಈ ಒಂದು ವಿಡಿಯೋ ಮಾಡೋ ಮೇನ್ ರೀಸನ್ ಏನಪ್ಪ ಅಂದರೆ, ನಾನು ಯಾವುದೇ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ವಿಡಿಯೋ ಮಾಡಲಿ, ನಾನು ಯಾವುದೇ ಜಾಬ್ ರಿಲೇಟೆಡ್ ವಿಡಿಯೋ ಮಾಡಿದ್ರು ನಂಗೆ ಜನ ಏನು ಕೇಳ್ತಾರೆ ಅಂದರೆ, ಬ್ರೋ ಯಾವ್ದಾದ್ರು ಏನೋ ಪೇಮೆಂಟ್ ಮಾಡದೇ ಇರೋವಂಥದ್ದು ಅಥವಾ ಝೀರೋ ಇನ್ವೆಸ್ಟ್ಮೆಂಟು ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಹೇಳಿ ಅಂತಾರೆ. ನನಗೆ ಅವಾಗ ಅನಿಸ್ತು, ಏನಕ್ಕೆ ಹೀಗೆ ಹೇಳ್ತಿದ್ದಾರೆ ಅಂದರೆ, ಜನರುಗಳಿಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ, ನೀವು ವರ್ಕ್ ಫ್ರಮ್ ಹೋಮ್ ಬೇಕಾ ಪೇಮೆಂಟ್ ಮಾಡಿ, 200 ಮಾಡಿ, 500 ಮಾಡಿ, 1000 ಮಾಡಿ, 2000 ಮಾಡಿ, ವಿಡ್ರಾವಲ್ ಮಾಡಬೇಕಾ 5000 ಮಾಡಿ, ಈ ಥರ ಸ್ಕ್ಯಾಮ್ ಮಾಡಿ ಅವ್ರು ದುಡ್ಡು ಮಾಡ್ತಿದ್ದಾರೆ. ಯಾವತ್ತು ನೋಡಿ ವರ್ಕ್ ಫ್ರಮ್ ಹೋಮ್ ಅಂತ ಇದೆ ಅಂದರೆ ನೀವು ₹1 ಪೇ ಮಾಡಬೇಕಾಗಿಲ್ಲ. ನೀವು ಯಾವ್ದಾರೋ ಒಂದು ಕಂಪ್ನಿಗೆ ಏನೋ ವರ್ಕ್ ಮಾಡ್ತಿದ್ದೀರಾ ಅಂದರೆ ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಪೇ ಮಾಡಬೇಕು? ನೀವು ಕೆಲಸ ಮಾಡಿದ್ರೆ ಆ ಕಂಪ್ನಿಗೆ ಲಾಭ ಅಲ್ವಾ? ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ, ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಅಂತ ಪೇ ಮಾಡಿಸ್ಕೊಳ್ಳೋದು ದೊಡ್ಡ ಸ್ಕ್ಯಾಮ್ ಆಗಿದೆ. ನಾನು ಹಾಗೆ ಕಂಟೆಂಟ್ ಕ್ರಿಯೇಟರ್ಗಳಿಗೂ ಒಂದು ವಾರ್ನಿಂಗ್ ಕೊಡ್ತಿದ್ದೀನಿ ಈ ವಿಡಿಯೋದಿಂದ. ನೀವು ನಿಮಗೆ ಜೆನ್ಯೂನ್ ಆಗಿ ದುಡ್ಕೊಂಡು ತಿನ್ನಬೇಕು ಅಂದರೆ ಬೇರೆ ಹೋಗಿ ಕೂಲಿ ಕೆಲಸ ಮಾಡಿ, ಬೇರೆ ಕಡೆ ಕೆಲಸ ಮಾಡಿ, ನಿಮಗೆ ದುಡ್ಡು ಕೊಡ್ತಾರೆ. ಅದು ಬಿಟ್ಟು ಪಾಪ ಬಡವರಿಗೆ ಹೊಟ್ಟೆ ಯಾಕೆ ಹೊಡೆದು ದುಡ್ಡು ಮಾಡ್ತೀರಾ? ನೀವೇನು ಮಾಡ್ತೀರಾ? ಓಕೆ, ನಿಮ್ಗೊಂದು ಏನೋ ಆಫರ್ ಮಾಡ್ತಾರೆ, ಒಂದು ಕೊಲಾಬ್ರೇಷನ್ ಮಾಡಬೇಕು ಅಂತ ಹೇಳಿ ನೀವು ವಿಡಿಯೋ ಮಾಡ್ತೀರಾ. ಬಟ್ ನಿಮ್ಮ ಕಮೆಂಟ್ಗಳು ಕಮೆಂಟ್ಗಳು ಯಾಕೆ ಆಫ್ ಮಾಡ್ತೀರಾ? ಯಾಕೆ ಜನರಿಗೆ ಗೊತ್ತಾಗಬಾರ್ದು ಅಂತನಾ? ಈ ಥರ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಬದುಕ್ತೀರಾ ನಿಯತ್ತಾಗಿ ಬದುಕಿ. ಇಲ್ಲ ಬೇರೆಯವ್ರ ಹತ್ರ ಏನೋ ಆ ಪಾಪ ಅಲ್ಲಿ ಆ ರೆಡ್ ಲೈಟಲ್ಲಿ ದೇಹ ಮಾರ್ಕೊ ಬದುಕ್ತಾರಲ್ಲ, ಅವರೇ ಎಷ್ಟೋ ಮೇಲು ನಿಮ್ಗಿಂತ. ಈ ಥರ ಎಲ್ಲ ತಲೆ ಹಿಡಿಯೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಮಾಡ್ತೀರಾ ಒಳ್ಳೆ ಏನೋ ನಿಯತ್ತಿಂದ ಬದುಕಿ. ಇನ್ನೊಂದೇನಪ್ಪ ಅಂದರೆ, ಜನರು ಕೂಡ ನೀವು ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಪೇ ಮಾಡ್ತಿದ್ದೀರಾ ಅಂದರೆ ಅದು ಫೇಕ್ ಇರುತ್ತೆ, 100% ಫೇಕು. ಯಾಕೆಂದರೆ ನೀವೇನಾದ್ರು ವರ್ಕ್ ಮಾಡ್ತಿದ್ದೀರ ಅಂದರೆ, ಈಗ ವರ್ಕ್ ಫ್ರಮ್ ಹೋಮ್ ಬಂತು ಅಂದರೆ ನೀವು ಆ ವರ್ಕ್ ಏನು ಮಾಡ್ತೀರಾ, ಆ ಕಂಪ್ನಿಗೆ ಏನು ಲಾಭ ಅಂತ ನೋಡಿ, ಆ ಕಂಪ್ನಿ ಬಿಸ್ನೆಸ್ ಮಾಡೆಲ್ ಏನು ಅಂತ ನೋಡಿ. ಸುಮ್ಮನೆ ನಿಮಗೆ ಈಸಿ ಇರಬೇಕು, ಅದು ಇರಬೇಕು, ಸುಮ್ಮನೆ ಮೋಸ ಹೋಗಬೇಡಿ. ಇಂಥದ್ದೆಲ್ಲ 100% ಮೋಸ ಇರುತ್ತೆ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನೀವು ಇಂಥದ್ದನ್ನೆಲ್ಲ ನೋಡಿ ಮೋಸ ಹೋಗಬೇಡಿ. ದುಡ್ಡು ನನಗೂ ಗೊತ್ತು, ₹1 ದುಡಿಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸುಮ್ಮನೆ ಯಾವನೋ 4 ಏನೋ ಪೇ ಮಾಡಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಫರ್ ಮಾಡ್ತೀವಿ ಅಂದರೆ ಮೋಸ ಅಂದರೆ ಮೋಸ. ಅದಕ್ಕೆ ದಯವಿಟ್ಟು ಇಂಥ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ. ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ, ಅದು ಯಾವತ್ತಿದ್ರೂ ₹0 ಇನ್ವೆಸ್ಟ್ಮೆಂಟ್. ಯಾರು ಕೂಡ ದುಡ್ಡು ತೊಗೊಳಲ್ಲ. ಅಫಿಷಿಯಲಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ನಿಮ್ಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ, ನಿಮಗೆ ಮೇಲ್ ಕಳಿಸ್ತಾರೆ, ಜೆನ್ಯೂನ್ ಆಗಿರುತ್ತೆ. ಯಾವತ್ತೂ ₹1 ಕೂಡ ಇರಲ್ಲ. ನೀವು ಯಾರೇ ಮೋಸ ಏನೋ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಯಾರು ನಿಮ್ಮ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಿರ್ತಾರಲ್ಲ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗಲಿ, ಒಳ್ಳೇದಾಗಲಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಬಟ್ ಯಾವತ್ತೂ ಕೂಡ ನನ್ನ ಕನ್ನಡಿಗರಿಗೆ ಮೋಸ ಆಗೋ ಥರ ನಾನು ಮಾಡಲ್ಲ. ಒಳ್ಳೇದಾಗಲಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.